ಎಸ್ ಎಂ ಕೃಷ್ಣ ಅವರು ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆ ಒಂದೆರಡು ಮಾತು. ಮೇಡಮ್, ಅವ್ರಿಗೆ ಒಂದೆರಡು ಮಾತಲ್ಲ, ಸಾವಿರಾರು ಮಾತುಗಳನ್ನ ನಾವು ಹೇಳಿದ್ರು ಕಡಿಮೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಾಗಿ, ಒಂದು ರಾಜಕಾರಣಿಗಳಾಗಿ, ಮಾಡರ್ನ್ ಮೇನ್ ಆಗಿ, ರಾಜಕಾರಣದಲ್ಲಿ ಕಲಿ ಬಿಳಿ ಧರಿಸ್ಕೊಂಡ್ಬಿಟ್ರೆ ರಾಜಕಾರಣಿಗಳು ಅನ್ನೋದನ್ನ ನಾವು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ರಾಜಕಾರಣಿಗಳು ತಿಂದ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಸೂಟನ್ನ ಧರಿಸ್ಕೊಂಡ್ಬರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಸೂಟನ್ನ ಬಂದಾಗ ಹೊರಗಡೆಯಿಂದ ಬರ್ತಾ ಇರುವಂತ ಡೆಲಿಗೇಟ್ಸ್, ಫಾರಿನರ್ಸ್ ಆಗಿರ್ಬೋದು, ಇತರ ದೇಶದಿಂದ ಬಂದವರು ಆಗ್ಬೋದು, ಅವ್ರಿಗೆಲ್ಲ ಒಂದು ಇಂಪ್ರೆಷನ್, ಒಬ್ಬ ಇಂಡಸ್ಟ್ರಿ ಮಿನಿಸ್ಟ್ರಿ ಹೇಗಿರ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ಟವರು ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಿಕ್ ಬಯಸ್ತಾ ಇದ್ರು. ತದನಂತರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ್ರು. ಆ ಮುಖ್ಯಮಂತ್ರಿ ಒಂದು ಯಾವ ರೀತಿ ಆಳ್ಬೇಕು ರಾಜ್ಯವನ್ನ, ರಾಜ್ಯಕ್ಕೆ ಏನು ಅಗತ್ಯ ಇದೆ, ನಮ್ಮ ಬೆಂಗಳೂರಿಗೆ ಏನು ತಂದು ಕೊಟ್ರೆ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಮುಂದುವರಿಯುತ್ತದೆ ಅನ್ನೋದಕ್ಕೆ ಅವರು ITBTಯನ್ನ ಇಂಟ್ರೊಡಕ್ಷನ್ ಮಾಡೋದು. ಭಾರತ ಸರ್ಕಾರ ಇರ್ಲಿಲ್ಲ ಆ ಸಂದರ್ಭದಲ್ಲಿ, ಆದ್ರೂ ಅವರು ಮನವರಿಸಿ, ಪ್ರಧಾನ ಮಂತ್ರಿಯನ್ನ ಮನವರಿಸಿ ಇಡೀ ಭಾರತದ ಒಂದು ಚಿತ್ರವನ್ನೇ ಕರ್ನಾಟಕದಲ್ಲಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ITBTಯನ್ನ ತಂದ್ಕೊಟ್ರು. ಈ ದಿನ ಲಕ್ಷಾಂತರ ಜನ ಜಾಬ್ ಅನ್ನ ಮಾಡೋದೇ ಆಗ್ಲಿ, ಅದರಿಂದ ಕೋಟ್ಯಾಂತರ ಜನ ಹೊಟ್ಟೆಯನ್ನ ಅನ್ನ ಊಟ ಮಾಡೋದನ್ನ ಕೊಟ್ಟಂತವ್ರು ಯಾರು ಇದ್ರೆ ಅಂದ್ರೆ ಅವರು ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಿಕ್ ಬಯಸ್ತೀನಿ. ಯಾರ್ಯಾರು ಮರೀಲಿಕ್ಕೆ ಆಗಿಲ್ಲ, ಮರೀಲಿಕ್ಕೆ ಆಗದೇನೆ ಇರೋ ಕೆಲಸಗಳು, ಅವರ ನಡೆಗಳು, ಎಲ್ಲಾದ್ರೂ ನಡಿಬೇಕಾದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗುದು, ಯಾವ ಕಾರ್ಯಕ್ರಮಕ್ಕೆ ಯಾವ ರೀತಿ ನಡಿಬೇಕು ಅನ್ನೋದನ್ನ ನಾವು ಕಲಿಬೇಕಾಗ್ತದೆ. ನುಡಿಗಳಂತೂ ನಮ್ ಕರ್ನಾಟಕದಲ್ಲಿ ರಾಜಕಾರಣಿಗಳು ಆ ನುಡಿಗಳನ್ನ, ಯಾರು ನುಡಿಯೋರನ್ನ ಇದುವರೆಗೂ ನಾವು ನೋಡಿಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಮುಂದೆ ಬರ್ಲಿ ಯಾರಾದ್ರೂ, ನಾವು ಅವ್ರನ್ನ ನುಡಿಗಳನ್ನ 10% ನಾವು ಇಂಪ್ಲಿಮೆಂಟೇಶನ್ ಮಾಡಿದ್ರು ನಮ್ ಕರ್ನಾಟಕಕ್ಕೆ ದೊಡ್ಡ ಗೌರವ ಸಿಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಿಮ್ಮಿಬ್ಬರ ಒಡನಾಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಮೇಡಮ್. ಅವರು, ನಾನು ಒಬ್ಬ ಉದ್ಯಮಿ ಆಗಿದೆ ಮಹಾರಾಷ್ಟ್ರದಲ್ಲಿ, ಅವರು ರಾಜ್ಪಾಲರಾಗಿ ನಮ್ಮ ಮಹಾರಾಷ್ಟ್ರಕ್ಕೆ ಬಂದಾಗ ನನ್ಗೆ ರಿಸೀವ್ ಮಾಡಿದ್ರು. ಡೈರೆಕ್ಟ್ ಏರ್ಪೋರ್ಟ್ ರನ್ವೇಗೆ ಹೋಗಿ ರಿಸೀವ್ ಮಾಡಿ, ಅಲ್ಲಿ ಸಿದ್ಧಿವಿನಾಯಕ ಭಗವಂತ ನೋಡಿ, ನೆನ್ನೆ ನನ್ಗೆ ಯಾಕೆ ನೆನಪು ಬರ್ತು ಅಂತ ಹೇಳಿದ್ರೆ, ಅವರು ಮಹಾರಾಷ್ಟ್ರಕ್ಕೆ ಬಂದು ಸಿದ್ಧಿವಿನಾಯಕ ಗಣಪತಿಯ ದರ್ಶನವನ್ನ ಮಾಡಿ ಚಾರ್ಜನ್ನ ತಗೊಂಡು, ಅದೇ ದಿನ ಸಿದ್ಧಿವಿನಾಯಕ ಭಗವಂತನ, ಗಣಪತಿ ಭಗವಂತದಿಂದನೇ ಅವರು ಪ್ರಾಣ ಹೋಗಿದೆ ಅಂತ ಹೇಳಿದ್ರೆ, ಆ ಭಗವಂತನ ಏನೋ ಒಂದು ಅವ್ರ ಕರೆ ಇದೆ, ಮುಂದೆ ಹುಟ್ಟು ಬರ್ಲಿ ಅಂತ ಅವರು ಅಗತ್ಯ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಅಭಿವೃದ್ಧಿನೇ ಅಲ್ಲ, ನಡೆ ನುಡಿಗಳು, ಅವರ ವಚನಗಳು, ಅವನ್ನ ನೆನ್ಕೊಂಡ್ರೆ ನಾವ್ ಯಾರನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಮೇಡಮ್.